ಬೀದರ್ ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿಜಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷೆ ಜೆಪಿ ನಡ್ಡಾ ಅವರ ಆಶಯದಂತೆ ಇಂದು ಉತ್ತರ ಪ್ರದೇಶ ರಾಜ್ಯದ ಮುಜಾಫರ್ ನಗರದಲ್ಲಿ ಗ್ರಾಮ ಪರಿಕ್ರಮಾ ಯಾತ್ರೆ ನಡೆಯಲಿದೆ ಎಂದು ಗ್ರಾಮ ಪರಿಕ್ರಮಾ ಯಾತ್ರೆಯ ಸಂಚಾಲಕರು ಹಾಗೂ ಬಿಜೆಪಿ ರೈತ ಮೋರ್ಚಾ ಕಲಬುರಗಿ ಹಾಗೂ ಬೀದರ್ ವಿಭಾಗದ ಸಹ ಪ್ರಭಾರಿ ಕುಶಲ್ ಪಾಟೀಲ್ ಗಾದ್ಗಿ ತಿಳಿಸಿದರು. ಜಿಲ್ಲಾ ಪತ್ರಿಕಾ ಭವನದಲ್ಲಿ ರವಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ದೇಶದೆಲ್ಲಾ ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಎಲ್ಇಡಿ ಮುಖಾಂತರ ನಾಳೆ ಉತ್ತರ ಪ್ರದೇಶದಲ್ಲಿ ನಡೆಯುತ್ತಿರುವ ಜೆಪಿ ನಡ್ಡಾಜಿ ಅವರ ಉದ್ಘಾಟನಾ ಕಾರ್ಯಕ್ರಮದ ಪ್ರಚಾರ ನಿಮಿತ್ತ ಪ್ರತಿ ಜಿಲ್ಲೆಗಳಲ್ಲಿ 3,000 ರೈತರ ಪಾಲ್ಗೊಳ್ಳುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮ ಇದಾಗಿದ್ದು, ರಾಜ್ಯ ರೈತ ಮೋರ್ಚಾ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಗ್ರಾಮ ಪರಿಕ್ರಮಾ ಯಾತ್ರೆಯನ್ನು 1 ತಿಂಗಳ ಕಾಲ ಪ್ರತಿದಿನ ಪ್ರತಿ ಜಿಲ್ಲೆಗಳಲ್ಲಿ 5 ಗ್ರಾಮಗಳಲ್ಲಿ ನಡೆಯಲಿದೆ. ನಮ್ಮ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಟಕ್ಚಿಂಚೋಳಿ ಗ್ರಾಮದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಎಂದರು. ಗೋ ಮತ್ತು ಕೃಷಿ ಪರಿಕರಣಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭಿಸಲಾಗುವುದು. ಗ್ರಾಮದ ಹುತಾತ್ಮರಿಗೆ ಮಾಲೆ ಅರ್ಪಿಸಿ ಗೌರವಾರ್ಪಣೆ ಮಾಡಿ ರೈತ ಕೇಂದ್ರಿತ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವುದು. ಗ್ರಾಮೀಣ ಸಭೆಯಲ್ಲಿ ರೈತರ ಮತ್ತು ಕೃಷಿ ಕಾರ್ಮಿಕರ ಸಲಹೆಗೆ ಅವಕಾಶ, ಮನೆ ಮನೆ ಸಂಪರ್ಕದ ಮುಖಾಂತರ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಕರಪತ್ರಗಳ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದರು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಹಂತದ ಜನಪ್ರತಿನಿಧಿಗಳು, ಮಂಡಲ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ನಿವೃತ್ತಿ ಅಧಿಕಾರಿಗಳು, ವಕೀಲರು, ವೈದ್ಯರು, ನಿವೃತ್ತ ಸೈನಿಕರು, ಹಿರಿಯ ಬಿಜೆಪಿ ರೈತ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಿರುತ್ತಾರೆ. ಕೇಂದ್ರದಿಂದ ನೈಸರ್ಗಿಕ ಕೃಷಿಗೆ ಹೆಚ್ಚು ಒತ್ತು, 23 ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ, ಫಸಲ ಭೀಮಾ ಯೋಜನೆ, 48 ಕೋಟಿ ಅರ್ಜಿಗಳು, 1.4 ಲಕ್ಷ ಕೋಟಿ ನೇರ ನಗದು ಹಣ ವರ್ಗಾವಣೆ ಮೂಲಕ ತಲುಪಿಸಲಾಗಿದೆ. ಕಿಸಾನ್ ಸಮ್ಮಾನ್ ಯೋಜನೆ 11.8 ಕೋಟಿ ರೈತರಿಗೆ 2.8 ಲಕ್ಷ ಕೋಟಿ ನೀಡಲಾಗಿದೆ. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಮುಖಾಂತರ 2021 ರಿಂದ 2023 93,063 ಕೋಟಿ ನೀಡಲಾಗಿದೆ ಎಂದು ಕುಶಲ್ ಪಾಟೀಲ್ ತಿಳಿಸಿದರು. ಪತ್ರಿಕೆಗೋಷ್ಠಿಯಲ್ಲಿ ಗ್ರಾಮ ಪರಿಕ್ರಮಾ ಕಾರ್ಯಕ್ರಮದ ಸಹ ಸಂಚಾಲಕರಾದ ರಾಜ್ಕುಮಾರ್ ಹರ್ಕಂಚಿ, ಪ್ರಮುಖರಾದ ಶಿವರುದ್ರಪ್ಪ ತಾಟೆ, ಅಶೋಕ್ ಪಾಟೀಲ್, ನಾಗಶೆಟ್ಟಿ ಗಾದ್ಗೆ, ಬಸವರಾಜ್ ಅಷ್ಟಗಿ, ಶ್ರೀನಿವಾಸ್ ಚೌಧರಿ, ಸುದರ್ಶನ್ ಗಡ್ರೆ ಉಪಸ್ಥಿತರಿದ್ದರು. ಪರ್ವ 12ರಂದು ಗ್ರಾಮ ಪರಿಕ್ರಮಾ ಯಾತ್ರಾ ಅಂತ ಹೇಳಿ ರಾಷ್ಟ್ರಾದ್ಯಂತ ನಮ್ಮ ಜೆಪಿ ನಡ್ಡಾ ಅವರು ಉದ್ಘಾಟನೆ ಮಾಡ್ತಾರೆ. ಆ ಗ್ರಾಮ ಪರಿಕ್ರಮಾ ಯಾತ್ರೆಯ ಸಂಚಾಲಕನಾಗಿ ನಾನಿದ್ದೀನಿ. ಗ್ರಾಮ ಪರಿಕ್ರಮಾ ಯಾತ್ರೆ ಅಂತ ಹೇಳಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಒಂದು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಲಾಗಿದೆ. ಈ ಯೋಜನೆ ಮುಖಾಂತರ ರೈತರನ್ನು ಸ್ವಾವಲಂಬಿಗೊಳಿಸಿ ಸಶಕ್ತರಾಗಿ ಮಾಡಿದ ಭಾರತದ ಗ್ರಾಮಗಳ ಅಭಿವೃದ್ಧಿ ಕಂಡಿದೆ ಅಂತ ಹೇಳಲಿಕ್ಕೆ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಬಹುಶಃ ನಾಳೆ 12ನೇ ತಾರೀಕು ಸುಕೃತಾಲ ಮುಜಾಫರ್ ನಗರ ಉತ್ತರ ಪ್ರದೇಶದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಜಗತ್ ಪ್ರಕಾಶ್ ನಡ್ಡಾ ಅವರು ಉದ್ಘಾಟನೆ ಮಾಡಲಿದ್ದಾರೆ. ರೈತರ ಮತ್ತು ಕೃಷಿ ಕಾರ್ಮಿಕರ ಸಮಸ್ಯೆಗಳು ಮತ್ತು ಸಲಹೆಗಳನ್ನು ತಿಳಿದುಕೊಳ್ಳಲಿದ್ದಾರೆ. ಅಂದರೆ ಸಂವಾದ ಕೂಡ ಇರುತ್ತೆ. ಇದರಲ್ಲಿ ಸುಮಾರು ಒಂದು 3,000 ಜನರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಾವು ತಿಂಗಳ ಕಾರ್ಯಕ್ರಮದಲ್ಲಿ ಯಾವ ರೀತಿ ನಾವು ರೈತರ ಬಾಗಿಲಿಗೆ ಮುಟ್ಟುವಂಥ, ಮನೆಯ ಬಾಗಿಲಿಗೆ ಮುಟ್ಟುವಂಥದ್ದು ಮತ್ತು ನಮ್ಮ ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆದರಣೀಯ ನರೇಂದ್ರ ಮೋದಿಜಿ ಮತ್ತು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಜೆಪಿ ನಡ್ಡಾ ಅವರ ಆಶಯಂತೆ ಈ ಯಾತ್ರೆ ನಡೆಯಲಿದೆ. ದೇಶದ ಎಲ್ಲಾ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಎಲ್ಇಡಿ ಮುಖಾಂತರ ಫೆಬ್ರವರಿ 12ರಂದು ಉತ್ತರ ಪ್ರದೇಶದ ಜೆಪಿ ನಡ್ಡಾಜಿ ಅವರು ಉದ್ಘಾಟನೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ 3,000 ರೈತರು ಪಾಲ್ಗೊಳ್ಳಬೇಕಂತ ಹೇಳಿ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಭಾಲ್ಕಿ ತಾಲೂಕಿನ ಖಟಕ್ಚಿಂಚೋಳಿ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರದ ಯೋಜನೆ ಬಗ್ಗೆ ಜಾಗೃತಿ ಮತ್ತು ಮಾಹಿತಿ ನೀಡುವ ಕಾರ್ಯಕ್ರಮ, ರಾಜ್ಯ ರೈತ ಮೋರ್ಚಾ ನೇತೃತ್ವದಲ್ಲಿ ಕಾರ್ಯಕ್ರಮ, ಗ್ರಾಮ ಪರಿಕ್ರಮಾ ಯಾತ್ರೆಯನ್ನು 1 ತಿಂಗಳ ಕಾಲ ಪ್ರತಿದಿನ ಪ್ರತಿ ಜಿಲ್ಲೆಯಲ್ಲಿ 5 ಗ್ರಾಮಗಳಲ್ಲಿ ನಡೆಯಲಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 8 ಮಂಡಲಗಳಿವೆ. ಆ 8 ಮಂಡಲಗಳಲ್ಲಿ ಅಂದ್ರೆ 6 ವಿಧಾನಸಭಾ 8 ಮಂಡಲ ಪರಿವರ್ತನೆ ಆಗುತ್ತೆ. 6 ವಿಧಾನಸಭೆಗಳಲ್ಲಿ ಪ್ರತಿದಿನ 1 ಹಳ್ಳಿಗಳಿಗೆ ಈ ನಮ್ಮ ಕೇಂದ್ರ ಸರ್ಕಾರದ ಸಾಧನೆಗಳು ಮತ್ತೆ ನಾವೇನು ರೈತರಿಗಾಗಿ ನೀಡಿದ್ದು ಮತ್ತು ನಾವೇನು ರೈತರಿಗಾಗಿ ಭರವಸೆ ನೀಡಿದಂತ ಯೋಜನೆಗಳನ್ನು ಮನೆ ಮನೆಗೆ ಮುಗಿಸುವಂತ ಕಾರ್ಯಕ್ರಮದಲ್ಲಿ ಇದು ಒಂದು ಆಗಿರುತ್ತದೆ. ಗೋ ಮತ್ತು ಕೃಷಿ ಪರಿಕರಗಳಿಗೆ ಪೂಜೆ ಸಲ್ಲಿಸುವ ಮುಖಾಂತರ ಕಾರ್ಯಕ್ರಮ ಪ್ರಾರಂಭ, ಗ್ರಾಮದ ಹುತಾತ್ಮರಿಗೆ ಮಾಲೆ ಅರ್ಪಿಸಿ ಗೌರವಾರ್ಪಣೆ, ರೈತ ಕೇಂದ್ರಿತ ಯೋಜನೆಗಳ ಬಗ್ಗೆ ಮಾಹಿತಿ.
ಗ್ರಾಮೀಣ ಸಭೆಯಲ್ಲಿ ರೈತರ ಮತ್ತು ಕೃಷಿ ಕಾರ್ಮಿಕರ ಸಲಹೆ ಅವಕಾಶ, ಮನೆ ಮನೆ ಸಂಪರ್ಕದ ಮುಖಾಂತರ ಕೇಂದ್ರ ಸರ್ಕಾರ ಯೋಜನೆಗಳ ಬಗ್ಗೆ ಕರಪತ್ರಗಳು ವಿತರಣೆ. ಈ ಕಾರ್ಯಕ್ರಮಗಳು ಎಲ್ಲ ಹಂತದ ಜನಪ್ರತಿನಿಧಿಗಳು, ಮಂಡಲ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ನಿವೃತ್ತ ಅಧಿಕಾರಿಗಳು, ವಕೀಲರು, ವೈದ್ಯರು, ನಿವೃತ್ತ ಸೈನಿಕರು, ಹಿರಿಯ ಬಿಜೆಪಿಯ ರೈತ ಮೋರ್ಚಾ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಅವಧಿಯಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಕುರಿತು ತುಲನಾತ್ಮಕ ಅಂಶಗಳನ್ನು ತಿಳಿಸಲಾಗುವುದು. ನಾವೇನು 2014ರಿಂದ ಈಗ 2023ವರೆಗೆ ನಮ್ಮ ಸರ್ಕಾರ ಸಾಧನೆ ಕೈಗೊಂಡಿದೆ, ಅದನ್ನ ಕಂಪ್ಯಾರಿಸನ್ ಮಾಡಿ UPA ಸರ್ಕಾರದಲ್ಲಿ ಎಷ್ಟು ರೈತರಿಗಾಗಿ ಬಜೆಟ್ ಕೊಟ್ಟರು ಮತ್ತೆ ನಮ್ಮ ಅವಧಿಯಲ್ಲಿ ಎಷ್ಟು ಕೊಟ್ಟಿದೆ, ಅವೆಲ್ಲವೂ ಸಮಗ್ರವಾಗಿ ಮಾಹಿತಿಯನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಪರಿಕ್ರಮ ಯಾತ್ರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ.